Okay, how to find the angle between the two vectors when vectors are not attached to head to head or tail to tail. ವೆಕ್ಟರ್ಸ್ ಹೆಡ್ ಟು ಹೆಡ್ ಮತ್ತು ಟೇಲ್ ಟು ಟೇಲ್ ಅಟ್ಯಾಚ್ ಆಗದೇ ಇರುವಂಥ ಟೈಮಲ್ಲಿ ಏನು ಮಾಡಬೇಕು, ಆ್ಯಂಗಲ್ನ ಯಾವ ಥರ ಕಂಡುಹಿಡಿಯಬೇಕು ಬಿಟ್ವೀನ್ ಟೂ ವೆಕ್ಟರ್ಸಲ್ಲಿ ಅಂತಂತಂದರೆ, ಓಕೆ ಎಕ್ಸಾಂಪಲ್ ಒನ್ನು ಅಂದರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಟೇಕ್ ಅನ್ ಎಕ್ಸಾಂಪಲ್. ಓಕೆ, ಇಯರ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ, ಎ ಬಾರ್ ಆ್ಯಂಡ್ ಬಿ ಬಾರ್ ಈಸ್ not attached to head or tail to tail. Okay, here actually vector A means A bar is move actually in this direction and move in this direction, right? Okay, it is attached head to tail to head. Okay, here actually we have two methods to solve this problems, solve this actually to find the angle between the two vectors. Okay, for the first method is, ಓಕೆ, ಹಿಯರ್ ವೆಕ್ಟರ್ ಏನೇ ಅಂದರೆ ಎ ಬಾರ್ನ ನಾನು ಏನು ಮಾಡ್ತೀನಿ ಅಂತಂದರೆ ಜಸ್ಟ್ ಪುಲ್ ಮಾಡ್ತಾಯಿದ್ದೀನಿ, ಕೆಳಗಡೆ ಪುಲ್ ಮಾಡ್ತಾಯಿದ್ದೀನಿ. ಅವಾಗ ಏನಾಗುತ್ತೆ, ಇದನ್ನು ಜಸ್ಟ್ ಫುಲ್ ಮಾಡಿದಾಗ ಇದು ರೆಡ್ ಏನಾಗುತ್ತೆ, ಇದು ಹೆಡ್ಗೆ ಟಚ್ ಆಗುತ್ತೆ. ಅವಾಗ ಏನಾಯಿತು, ಹೆಡ್ ಟು ಹೆಡ್ ಟಚ್ ಆಗೋಯ್ತಾ. ಅವಾಗ ನಾವು ಈಸಿಯಾಗಿ ಇದರ ಆ್ಯಂಗಲ್ನ ಕಂಡುಹಿಡಿಬೋದು. ಅಥವಾ ನೆಕ್ಸ್ಟ್ ಮೆಥಡಲ್ಲಿ ಏನು ಮಾಡ್ಬೋದು ಅಂದರೆ ಇನ್ನೊಂದು ಮೆಥಡ್ ಇದೆ. ಅವಾಗ ಏನು ಮಾಡ್ಬೋದು, ವೆಕ್ಟರ್ ಏನ ಅಂದರೆ ಎ ಬಾರ್ನ ಹಂಗೆ ಇಟ್ಕೊಂಡು ಬಿ ಬಾರ್ನ ಮತ್ತೆ ಏನು ಮಾಡ್ತಾಯಿದ್ದೀನಿ, ಪುಷ್ ಮಾಡ್ತಾಯಿದ್ದೀನಿ ಮೇಕೆ. ಇದು ಪುಲ್ ಮಾಡಿದೆ, ಇದನ್ನು ಪುಷ್ ಮಾಡ್ತಾಯಿದ್ದೀನಿ ಮೇಕೆ. ಅವಾಗ ಏನಾಗುತ್ತೆ, ಇದರ ಟೇಲ್ ಬಂದು ಈ ಟೇಲ್ಗೆ ಟಚ್ ಆಗುತ್ತೆ. ಅವಾಗ ಟೇಲ್ ಟು ಟೇಲ್ ಟಚ್ ಆಗೋಯ್ತು. ಅವಾಗ ಏನಾಯಿತು, ತೀಟ ಅಂದರೆ ಅವೆರಡರ ನಡುವೆ ಆ್ಯಂಗಲ್ ಕ್ರಿಯೇಟ್ ಆಗಿತ್ತು. ಅವಾಗ ತೀಟನ ಕಂಡುಹಿಡಿಬೋದಾ. ದಿಸ್ ಇಸ್ ಹೌ ಟು ಫೈಂಡ್ ದಿ ಆ್ಯಂಗಲ್ ಬಿಟ್ವೀನ್ ದಿ ಟೂ ವೆಕ್ಟರ್ಸ್ ವೆನ್ ಆ್ಯಕ್ಚುಲಿ two vectors are not attached head to head or tail to tail. Okay, example 2. This is actually the different problem from this. Okay, this is not a same problem. Okay, here ನಮಗೆ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಅಂದರೆ ಎ ಬಾರ್ ಮತ್ತು ಬಿ ಬಾರ್ ಎರಡೂ ಕೊಟ್ಟು ಅದರ ಆ್ಯಂಗಲ್ ತೀಟಾ ಅಂತಲೂ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ನಮಗೆ ಕೆಲವೊಂದು ಕ್ವಶನ್ ಕೇಳಿದ್ದಾನೆ. ಆ್ಯಂಗಲ್ ಬಿಟ್ವೀನ್ ದಿ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ is equal to, already we know that it is theta. A bar and B bar is angle between the A bar and B bar is theta. But actually angle between the A bar and minus B bar ಅಂತ ಕೇಳಿದಾನೆ. ಆವಾಗ ನಾವೇನು ಮಾಡಬೇಕು ಅಂತಂತಂದರೆ, ಮೈನಸ್ ಬಿ ಬಾರ್ ಅಂತಂದರೆ ಆಲ್ರೆಡಿ ವಿ ನೋ ದ್ಯಾಟ್ ಆ್ಯಕ್ಚುಲಿ ಇಟ್ ಈಸ್ ಬಿ ಬಾರ್. ವಿ ಆಲ್ರೆಡಿ ಹ್ಯಾವ್ ಎ ಬಿ ಬಾರ್. ಆ ಬಿ ಬಾರ್ನ ನಾನು ಏನು ಮಾಡ್ತೀನಿ ಅಂತಂತಂದರೆ ಅಪೋಸಿಟ್ ಡೈರೆಕ್ಷನಲ್ಲಿ ಏನು ಮಾಡ್ತೀನಿ ಅಂತಂತಂದರೆ ಬರ್ಕೋತಾ ಇದ್ದೀನಿ. ಅಪೋಸಿಟ್ ಡೈರೆಕ್ಷನಲ್ಲಿ ಎನ್ಲಾರ್ಜ್ ಮಾಡ್ಕೋತೀನಿ. ಎನ್ಲಾರ್ಜ್ ಮಾಡಿದಾಗ ಏನಾಗುತ್ತೆ, ಅದ್ರ ಅಪೋಸಿಟ್ ಡೈರೆಕ್ಷನ್ ಮೀನ್ಸ್ ಬಿ ಬಾರು ಈ ಡೈರೆಕ್ಷನಲ್ಲಿ ಹೋದಾಗ ಅದರ ಅಪೋಸಿಟ್ ಡೈರೆಕ್ಷನ್ ಅಂತಂತಂದರೆ ಅದರ ವಿಮುಖವಾಗಿ ಬಿಯ ವಿಮುಖವಾಗಿ ನಾವು ಬರೆದಾಗ ಅದೇನಾಗುತ್ತೆ, ಬಿ ಬಾರ್ ಆಗುತ್ತೆ. ದೇರ್ ಫಾರ್ ಮೈನಸ್ ಬಿ ಬಾರ್ ಅಂತ ಆಗುತ್ತೆ. ಓಕೆ, angle between the A bar and minus B bar is 180 minus theta. We know that actually here theta A ನ ಆ್ಯಕ್ಚುಲಿ ನಾನು ಎನ್ಲಾರ್ಜ್ ಮಾಡ್ಕೊಂಡಾಗ ಅಪೋಸಿಟ್ ಡೈರೆಕ್ಷನ್ನಲ್ಲಿ ಮೈನಸ್ ಎ ಬಾರ್ ಅಂತ ಸಿಗುತ್ತೆ ನಮಗೆ. ಆ್ಯಕ್ಚುಲಿ ಇದು ತೀಟಾ ಆದರೆ ಇದು ತೀಟಾ. ಬಟ್ ನನಗೆ ಈ ಆ್ಯಂಗಲ್ ಸಿಗಬೇಕು ಅಂತಂದರೆ ಟೋಟಲ್ 180ಲಿ ತೀಟಾನ ಮೈನಸ್ ಮಾಡಿದಾಗ ನನಗೆ ಆ್ಯಂಗಲ್ ಬಿಟ್ವೀನ್ ದಿ ಎ ಬಾರ್ ಆ್ಯಂಡ್ ಬಿ ಬಾರ್ ಮೈನಸ್ ಬಿ ಬಾರ್ ಸಿಗುತ್ತೆ. The next question is angle between the minus A bar and minus B bar, minus A bar and B bar also it is theta only. Okay, next question is angle between the minus A bar and B bar, minus A bar and B bar, it is also 180 minus theta, because here actually angle between the A bar and B bar is theta. Okay, the whole thing is 180 degree. 180 degree minus theta is angle between the minus A bar and B bar.